ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಮಹಾವೇದಿ ಮಹೋತ್ಸವ ಭಾವ ವರ್ಣನ ಎಂಬ 34ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ: ಎಲೈ ವಿಪ್ರರೇ, ಅಶ್ವಮೇಧ ಯಾಗದ ಸಮಯದಲ್ಲಿ ಉದ್ಭವಿಸಿದ ಸರೋವರದಿಂದ ಶ್ರೀ ನೃಸಿಂಹಸ್ವಾಮಿಯ ದಕ್ಷಿಣಕ್ಕಿರುವ ಮಹಾವೇದಿಯಲ್ಲಿ ಕುಳಿತು ಭಗವಂತನಾದ ಆ ಜಗನ್ನಾಥ ಪ್ರಭುವು ಮತ್ತೊಮ್ಮೆ ಅವತಾರ ಮಾಡಿದನು ಎಂಬಂತೆ ತೋರಿ ದಿವ್ಯ ರೂಪಧರನಾಗಿ ಸುರಾಸುರರಿಂದಲೂ ಇಂತೆಂದು ಊಹಿಸಲು ಅಸದಳನಾಗಿ ವಿರಾಜಿಸುತ್ತಿರುವನು. ಆ ಸಮಯದಲ್ಲಿ ಪೂಜೋಪಹಾರಗಳಿಂದಲೂ ಭಕ್ಷ್ಯ ಭೋಜ್ಯಾದಿಗಳಿಂದಲೂ ವಿವಿಧ ಪುಷ್ಪೋಪಹಾರಗಳಿಂದಲೂ ಸುಗಂಧಾನುಲೇಪನಗಳಿಂದಲೂ ಕೃಷ್ಣಾಗರು ಧೂಪಗಳಿಂದಲೂ ಗಂಧದೆಣ್ಣೆಯ ದೀಪಗಳಿಂದಲೂ ಇನ್ನೂ ಬಗೆ ಬಗೆಯ ಸೇವೆ ಸತ್ಕಾರಗಳಿಂದಲೂ ಆತನನ್ನು ಸಂತೋಷಗೊಳಿಸಬೇಕು. ಶ್ರೀ ಜನಾರ್ದನ ಸ್ವಾಮಿಯು ಬಿಂದು ತೀರ್ಥವೆಂದು ಪ್ರಸಿದ್ಧವಾಗಿರುವ ಆ ಸರೋವರದ ತೀರದಲ್ಲಿ ತಾನು ಪೂರ್ವದಲ್ಲಿ ಇಂದ್ರದ್ಯುಮ್ನ ರಾಜನಿಗೆ ವಚನವಿತ್ತಿರುವಂತೆ 7 ದಿನಗಳ ಕಾಲ ನೆಲೆಸಿರುತ್ತಾನೆ. ಎಲೈ ರಾಜೇಂದ್ರನೇ, ನಾನು ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗಿರುವ ಆ ಸರಸ್ ತೀರದಲ್ಲಿ ಪ್ರತಿ ವರ್ಷವೂ 7 ದಿನಗಳ ಕಾಲ ನೆಲೆಸುತ್ತೇನೆ. ಆಗ ಸಮಸ್ತ ತೀರ್ಥಗಳು ನನ್ನನ್ನು ಸೇವಿಸುವುದಕ್ಕಾಗಿ ಆ ಸರಸ್ಸಿಗೆ ಬಂದು ನೆಲೆಸುತ್ತವೆ. ಆ ಸಮಯದಲ್ಲಿ ಯಾವ ಮಾನವರು ತೀರ್ಥ ಸಮೂಹಗಳು ಸೇರಿದಂತೆ ತೀರ್ಥ ಸಮೂಹಗಳು ಸೇರಿ ಪಾವನವಾಗಿರುವ ಆ ಸರಸ್ಸಿನಲ್ಲಿ ವಿದ್ಯುಕ್ತವಾಗಿ ಸ್ನಾನವನ್ನು ಮಾಡಿ 7 ದಿನಗಳು ಗುಂಡೀಚಾ ಮಂಟಪದಲ್ಲಿ ಮಂಡಿಸಿರುವ ನನ್ನನ್ನು ಸಂದರ್ಶಿಸುವರೋ, ಅಂತೆಯೇ ಬಲರಾಮ ಸುಭದ್ರೆಯರನ್ನು ದರ್ಶನ ಮಾಡಿ ಸೇವಿಸುವರೋ ಅವರು ನನ್ನ ಸಾಯುಜ್ಯವನ್ನು ಪಡೆಯುತ್ತಾರೆ. ಇದಾದ ಬಳಿಕ ಮಹಾಪುಣ್ಯಕರವು ಸಮಸ್ತ ಪಾಪಗಳನ್ನು ಪರಿಹರಿಸುವುದು, ಸಮಸ್ತ ತೀರ್ಥಗಳ ಫಲಗಳನ್ನು ಕೊಡುವುದು, ವಿಷ್ಣುವಿಗೆ ಪ್ರೀತಿಕರವು ಮಂಗಳಕರವೂ ಆದ ಇಂದ್ರದ್ಯುಮ್ನ ಸರಸ್ಸಿನಲ್ಲಿ ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಗಳಿಂದ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣವನ್ನು ಕೊಡಬೇಕು. ತೀರದಲ್ಲಿರುವ ಶ್ರೀ ನೃಸಿಂಹ ಸ್ವಾಮಿಯನ್ನು ಸಂದರ್ಶಿಸಿ ಪೂಜಿಸಿ ನಮಸ್ಕರಿಸಿದ ತರುವಾಯ ಮಹಾವೇದಿಯ ಬಳಿಗೈದು ಶೌಚ ಆಚಮನ ಕ್ರಿಯೆಗಳನ್ನು ಮಾಡಿ ಶ್ರೀ ಜಗನ್ನಾಥ ಸ್ವಾಮಿಗೆ ಯಾವ ನರನಾಗಲಿ ನಾರಿಯಾಗಲಿ ಪೂರ್ವದಲ್ಲಿ ಹೇಳಿರುವಂತೆ ಪೂಜೆಯನ್ನಾಗಲಿ ನಮಸ್ಕಾರಗಳನ್ನಾಗಲಿ ಮಾಡುತ್ತಾರೆಯೋ ಅವರು ಪ್ರಾಕೃತರು, ಅಂದರೆ ಸಾಮಾನ್ಯರೆನಿಸುವುದಿಲ್ಲವು. ಅವರು ಮುರವೈರಿಯಾದ ಶ್ರೀ ಆ ಜಗನ್ನಾಥನ ಅಪ್ಪಣೆಯಂತೆ ವಿಷ್ಣು ಸಾಯುಜ್ಯವನ್ನು ಪಡೆಯುತ್ತಾರೆ. ಎಲೈ ವಿಪ್ರರೇ, ಆ ಪ್ರಭುವಿನ ಹಗಲು ದರ್ಶನವು ಪುಣ್ಯಪ್ರದವಾದುದು, ರಾತ್ರಿಯಲ್ಲಿ ಅದಕ್ಕೆ 10ರಷ್ಟು ಹೆಚ್ಚಾದ ಫಲವನ್ನು ಉಂಟು ಮಾಡುವುದು. ಜಗದೀಶ್ವರನ ಸನ್ನಿಧಿಯಲ್ಲಿ ಮಾಡಿದ ಎಷ್ಟೇ ಸ್ವಲ್ಪವಾದ ಸತ್ಕರ್ಮವಾದರೂ ಅದು ಸ್ವಲ್ಪವೋ ಬಹಳವೋ ಹೀಗೆ ಇದ್ದರೂ ಕೋಟಿ ಕೋಟಿ ಗುಣವುಳ್ಳದ್ದಾಗುತ್ತದೆ. ಯಾರಾದರೆ ಶ್ರೀ ಪುರುಷೋತ್ತಮನ ಸನ್ನಿಧಿಯಲ್ಲಿ ತುಲಾ ಪುರುಷ ದಾನಗಳನ್ನು ಗಜಾದಿ ಮಹಾದಾನಗಳನ್ನು ಮಾಡುವರೋ ಅವರು ಒಂದೇ ದಾನವನ್ನು ಮಾಡಿದರೂ ಎಲ್ಲ ದಾನಗಳನ್ನು ಮಾಡಿದಂತೆಯೇ ಆಗುತ್ತದೆ. ಅಲ್ಲಿ ಮಾಡಿದ ದಾನಗಳೆಲ್ಲವೂ ಮೇರು ಪರ್ವತಕ್ಕೆ ಸಮಾನವಾದವುಗಳೇ ಆಗುತ್ತವೆ. ಅಲ್ಲಿರುವ ವಿಪ್ರರೆಲ್ಲರೂ ವ್ಯಾಸ ಮಹರ್ಷಿಗಳಿಗೆ ಸಮಾನರೇ ಆಗಿರುತ್ತಾರೆ. ಶ್ರೀ ಜಗನ್ನಾಥ ಮೂರ್ತಿಯು ಮಹಾವೇದಿಗೆ ಉತ್ಸವ ಹೊರಟ ಈ ಯೋಗವು ಬಹಳ ದುರ್ಲಭವಾದುದು. ಶ್ರೀ ಸ್ಕಂದ ಸ್ವಾಮಿಯ ಅರ್ಧೋದಯವೇ ಮೊದಲಾದ ಮಹಾಯೋಗಗಳ ವಿಷಯವನ್ನು ಬಹಳವಾಗಿ ಹೇಳಿರುತ್ತಾನೆ. ಶ್ರೀ ಸ್ಕಂದ ಸ್ವಾಮಿಯು ಅರ್ಧೋದಯವೇ ಮೊದಲಾದ ಮಹಾಯೋಗಗಳ ವಿಷಯವನ್ನು ಬಹಳವಾಗಿ ಹೇಳಿರುತ್ತಾನೆ. ಅವುಗಳೆಲ್ಲವೂ ಮಹಾವೇದಿ ಮಹೋತ್ಸವದ ಯೋಗದ 16ನೆಯ ಒಂದು ಕಲೆಗೂ ಸಮಾನವಾಗುವುದಿಲ್ಲವು. ಎಲೈ ವಿಪ್ರರೇ, ಇನ್ನು ಮುಂದೆ ಯಾವುದನ್ನು ಮಾಡಿದರೆ ಆಜೀವ ಪರ್ಯಂತ ಗಯಾ ಶ್ರಾದ್ದಗಳಿಂದಲೂ ದೊರಕದ ಮಹತ್ಫಲವು ದೊರಕುತ್ತದೆಯೋ ಆ ಪಿತೃಶ್ರಾದ್ದದ ವಿಷಯವನ್ನು ನಿಮಗೆ ಹೇಳುವೆನು, ಆಲಿಸಿರಿ. ದೇವಲೋಕದಲ್ಲಿರಲಿ ನರಕಲೋಕದಲ್ಲಿರಲಿ ಹಿರಿಯ ಜಾತಿಗಳಲ್ಲಿ ಜನ್ಮವೆತ್ತಿರಲಿ ಅಥವಾ ಮನುಷ್ಯರಾಗಿಯೇ ಜನಿಸಿರಲಿ, ಶತಪುರುಷರೆಂದು ವಿಖ್ಯಾತರಾದ ಸಮಸ್ತ ಪಿತೃಪಿತಾಮಹರು ಮಕ್ಕಳಿಂದ ಯಾವುದನ್ನು ಬಯಸುತ್ತಾರೆಯೋ ಅಂತಹ ಉತ್ತಮ ಕಾರ್ಯವಿಧಾನವನ್ನು ಈಗ ನಿಮಗೆ ತಿಳಿಸುತ್ತೇನೆ, ಕೇಳಿರಿ. ಮಘ ನಕ್ಷತ್ರವು ಪಿತೃ ನಕ್ಷತ್ರವೆಂದು ಪ್ರಸಿದ್ಧವಾಗಿರುವುದು. ಅದು ಪಿತೃಗಳಿಗೆ ಅತ್ಯಂತ ಪ್ರೀತಿಕರವಾದುದು. ಆ ನಕ್ಷತ್ರ ಯೋಗದಲ್ಲಿ ಮಕ್ಕಳಾದವರು ಸಂತೋಷಭರಿತರಾಗಿ ಶ್ರಾದ್ದವನ್ನು ಮಾಡಿದರೆ ಪಿತೃಗಳು ಸುಪ್ರೀತರಾಗುತ್ತಾರೆ. ಈ ಶ್ರಾದ್ದವನ್ನು ಮಾಡುವುದಕ್ಕೆ ಪಂಚಮಿ ತಿಥಿಯು ಬಹಳ ಶ್ರೇಷ್ಠವಾದುದು. ಇದು ಕರ್ತನಿಗೆ ಅಭ್ಯುದಯವನ್ನು ಉಂಟು ಮಾಡುವಂತಹದು. ಮಖ ನಕ್ಷತ್ರ ಮತ್ತು ಪಂಚಮಿ ಇವೆರಡೂ ಕೂಡಿ ಬಂದುದಾದರೆ ಅದು ಮಹಾ ಪುಣ್ಯಕರವಾದ ತಿಥಿ ಎನಿಸುತ್ತದೆ. ಆ ದಿನ ಪುತ್ರರಾದವರು ಪಿತೃಶ್ರಾದ್ದವನ್ನು ಮಾಡಿದುದಾದರೆ
ಪಿತೃಗಳು ಉದ್ಧಾರವಾಗುತ್ತಾರೆ. ಈ ಶ್ರಾದ್ದವನ್ನು ಇಂದ್ರದ್ಯುಮ್ನ ಸರಸ್ ತೀರದಲ್ಲಿ ಶ್ರೀ ಜಗನ್ನಾಥ ಸನ್ನಿಧಿಯಲ್ಲಿ ಮಾಡಬೇಕು. ಎಲೈ ವಿಪ್ರರೆ, ಈ ತೀರ್ಥ ಶ್ರಾದ್ದವನ್ನು ಆ ಸರಸ್ ತೀರದಲ್ಲಿ ಶ್ರೀ ನೀಲಕಂಠ ನೃಸಿಂಹ ಮೂರ್ತಿಗಳ ನಡುವಣ ಪಾವನ ಪ್ರದೇಶದಲ್ಲಿ ಈ ಮಹಾಯೋಗದಲ್ಲಿ ಶ್ರದ್ಧೆಯಿಂದ ಮಾಡಿದುದಾದರೆ ಶತಪುರುಷರೆಂದು ಪ್ರಖ್ಯಾತರಾದ ಪಿತೃಗಳನ್ನು ಉದ್ಧರಿಸಿ ತಾನೂ ಸಹ ಬ್ರಹ್ಮಲೋಕವನ್ನು ಸೇರಿ ಸುಖಿಸುತ್ತಾನೆ. ಸೂರ್ಯನು ಮಂದಪ್ರಭನಾಗಿರುವ ಕಾಲವು ಕುತುಪ ಕಾಲವೆನಿಸುತ್ತದೆ. ಎಲೈ ವಿಪ್ರರೆ, ಇಂದ್ರದ್ಯುಮ್ನ ಸರಸ್ತೀರದಲ್ಲಿ ಶ್ರಾದ್ದವನ್ನು ಮಾಡಲು ಅಶಕ್ತನಾದವನು ಶ್ರದ್ಧಾ ಭಕ್ತಿಗಳಿಂದ ಪಿತೃದೇವತೆಗಳಿಗೆ ತಿಲತರ್ಪಣವನ್ನು ಮಾಡಿ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದ ಪ್ರತ್ಯಾಮ್ನಾಯವಾಗಿ ಸುವರ್ಣ ದಾನವನ್ನು ಮಾಡಿದುದಾದರೆ ಪಿತೃಗಳಿಗೆ ಪ್ರೀತಿಯುಂಟಾಗುತ್ತದೆ. ಅಥವಾ ಮಾನವನು ತಿಲತರ್ಪಣವನ್ನು ಮಾಡಿ ಗುಣವಂತನಾದ ಒಬ್ಬ ಬ್ರಾಹ್ಮಣನಿಗಾಗಲಿ ಸಹಸ್ರ ಬ್ರಾಹ್ಮಣರಿಗೆ ಆಗಲಿ ಭೋಜನದ ಮೌಲ್ಯವನ್ನು ಕೊಡಬಹುದು. ಮಹಾಪುಣ್ಯಪ್ರದವಾದ ಆ ಮಹಾವೇದಿ ಮಹೋತ್ಸವ ಮಹಾಯೋಗ ಸಮಯದಲ್ಲಿ ನೆರೆದಿರುವ ಬ್ರಾಹ್ಮಣ ಸಮುದಾಯದಲ್ಲಿ ಯಾರೂ ಗುಣಾವಗುಣಗಳನ್ನು ಎಣಿಸಬಾರದು. ಆ ಸಮಯದಲ್ಲಿ ಅಲ್ಲಿ ಸೇರಿರುವ ಬ್ರಾಹ್ಮಣರೆಲ್ಲರೂ ಮುನಿಗಳಿಗೆ ಸಮಾನರಾದವರೇ. ಎಲೈ ದ್ವಿಜೋತ್ತಮರೇ, ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಪಿತೃದೇವತಾಕವಾದುದು. ಅಂದಿನ ದಿನವೇ ಜಗನ್ನಾಥ ಸ್ವಾಮಿಯ ಮಹಾವೇದಿ ಮಹೋತ್ಸವದ ನಕ್ಷತ್ರವು ಸೇರಿದುದಾದರೆ ಉತ್ತಮೋತ್ತಮವು. ಆಷಾಢ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಪಿತೃಪಂಚಮಿ ಮಹೋತ್ಸವ ಮತ್ತು ನಕ್ಷತ್ರ ಇವು ಮೂರು ಇಂದ್ರದ್ಯುಮ್ನ ಸರೋವರದಲ್ಲಿ ಸೇರಿ ಬಂದುದಾದರೆ ಅದು ಪಿತೃಗಳಿಗೆ ಅಕ್ಷಯ ಲೋಕಪ್ರದವಾದ ಚತುಷ್ಪ ಚತುಷ ಚತುಷ್ಟಾಧರ್ಮದ ಮಹಾಯೋಗವೆನಿಸುತ್ತದೆ. ಎಲೈ ವಿಪ್ರರೆ, ಈ ಕ್ಷೇತ್ರದಲ್ಲಿರುವ ಇಂದ್ರದ್ಯುಮ್ನ ಸರಸ್ ತೀರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಅದು ಅತ್ಯುತ್ತಮವಾದ ಫಲಗಳನ್ನು ಕೊಡುತ್ತದೆ. ಈಗ ಉಚಿತವಾದ ಪ್ರಸಂಗವು ಬಂದಿರುವುದರಿಂದ ನಿಮಗೆ ಬೇರೊಂದು ವಿಷಯವನ್ನು ತಿಳಿಸುವೆನು, ಕೇಳಿರಿ. ಕೃತ, ತ್ರೇತ, ದ್ವಾಪರ, ಕಲಿಗಳೆಂಬ 4 ಯುಗಗಳಲ್ಲಿಯೂ ಪ್ರತಿ ವರ್ಷದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಭಕ್ತಿ ಶ್ರದ್ಧೆಗಳಿಂದ ಪುತ್ರರಾದವರು ಮಾಡಿದ ಪಿತೃಶ್ರಾದ್ದಕ್ಕಿಂತಲೂ ಅಶ್ವಮೇಧ ಯಾಗಾಂಗವಾಗಿ ಉದ್ಭವಿಸಿದ ಈ ಇಂದ್ರದ್ಯುಮ್ನ ಸರೋವರದ ತೀರದಲ್ಲಿ ಮಾಡಿದ ಶ್ರಾದ್ದವು ಉತ್ತಮವಾದುದೇ ಅಲ್ಲದೆ 1,000 ಗಯಾ ಶ್ರಾದ್ದಗಳನ್ನು ಶ್ರದ್ಧೆಯಿಂದ ಮಾಡಿದುದರಿಂದ ಉಂಟಾದ ಫಲವನ್ನು ದೊರಕಿಸುತ್ತದೆ ಎಂಬ ವಿಷಯದಲ್ಲಿ ಯಾವ ವಿಚಾರವೂ ಇರುವುದಿಲ್ಲವು. ಶ್ರೀ ಜಗನ್ನಾಥ ಪ್ರಭುವು 7 ದಿನಗಳ ಕಾಲ ನೆಲೆಸಿರುವ ಸಮಯದಲ್ಲಿ ಮಾನವರೆಸಗುವ ದಾನ, ಹೋಮ, ಜಪಗಳು ಸಮಸ್ತ ಪಾಪಗಳನ್ನು ನಾಶಗೊಳಿಸುವಂತಹವು. ಇವುಗಳಲ್ಲಿ ಒಂದಕ್ಕಿಂತಲೂ ಇನ್ನೊಂದು ಅಧಿಕಾಧಿಕ ಫಲಗಳನ್ನು ಕೊಡುವಂತಹವು. ಎಲೈ ವಿಪ್ರರೆ, ಈಗ ನಿಮಗೊಂದು ವ್ರತದ ವಿಚಾರವನ್ನು ತಿಳಿಸುತ್ತೇನೆ. ಸಾವಧಾನ ಮನಸ್ಕರಾಗಿ ಕೇಳಿರಿ. ಆಷಾಢ ಶುಕ್ಲ ತೃತೀಯ ದಿನದಲ್ಲಿ ವ್ರತವನ್ನು ಕೈಗೊಳ್ಳಲು ಅಪೇಕ್ಷಿಸಿರುವ ಮಾನವನು ಪ್ರಾತಃಸ್ನಾನವನ್ನು ಮುಗಿಸಿಕೊಂಡು ಇಂದ್ರದ್ಯುಮ್ನ ಸರೋವರದ ಬಳಿ ಇರುವ ಉತ್ತಮವಾದ ಶ್ರೀ ನೃಸಿಂಹ ಕ್ಷೇತ್ರದಲ್ಲಿ ಈ ವ್ರತವನ್ನು ಕೈಗೊಳ್ಳುವೆನೆಂದು ವಿದ್ಯುಕ್ತವಾಗಿ ಸಂಕಲ್ಪ ಮಾಡಬೇಕು. ಈ ವ್ರತದ ಹೆಸರು ವನಜಾಗರಣವೆಂದು. ಇದು ಭಗವಂತನಿಗೆ ಅತ್ಯಂತ ಪ್ರಿಯಕರವಾದುದು. ಸಕಲ ಪಾಪಗಳನ್ನು ನಿವಾರಣೆ ಮಾಡತಕ್ಕದ್ದು. ಸಮಸ್ತ ವ್ರತಗಳ ಫಲವನ್ನು ದೊರಕಿಸುವಂತಹದು. ಈ ವ್ರತವನ್ನು ಕೈಗೊಳ್ಳುವ ಮಾನವನು 3 ಕಾಲಗಳಲ್ಲಿಯೂ ಸ್ನಾನಾಗ್ನಿಕಗಳನ್ನು ಮಾಡಿಕೊಂಡು ಮೌನವಾಗಿರಬೇಕು. ಮುಚ್ಚಂಜಗಳಲ್ಲಿ ಭಕ್ತಿಭರಿತನಾಗಿ ಕುಂಭದಲ್ಲಿ ಆವಾಹಿಸಿರುವ ಶ್ರೀ ಜಗನ್ನಾಥನನ್ನು ಪೂಜಿಸಬೇಕು. ಆಕಳ ತುಪ್ಪ ಅಥವಾ ಎಳ್ಳೆಣ್ಣೆಯ ನಂದಾದೀಪವನ್ನು ಶ್ರೀಹರಿಯ ಸನ್ನಿಧಿಯಲ್ಲಿ ಸ್ಥಾಪಿಸಿ ಹಗಲಿರುಳು ಅದು ನಂದಿ ಹೋಗದಂತೆ ಕಾಪಾಡುತ್ತಿರಬೇಕು. ಪ್ರತಿದಿನದ ಹಗಲು ಮೌನವನ್ನು ಆಚರಿಸುತ್ತಿದ್ದು ಪ್ರತಿ ರಾತ್ರಿಯಲ್ಲಿಯೂ ಜಾಗರಣೆಯನ್ನು ಮಾಡಬೇಕು. ಪ್ರತಿದಿನವೂ ನಿತ್ಯ ಕರ್ಮಗಳನ್ನು ಆಚರಿಸಿಯಾದ ಮೇಲೆ ವ್ರತಿಯು ಭಗವತ್ ಸಂಬಂಧವಾದ ಶ್ರೀಮಂತ್ರವನ್ನು ಜಪಿಸಬೇಕು. ಈ ರೀತಿ ವ್ರತಿಯು 7 ದಿನಗಳ ಕಾಲ ವ್ರತವನ್ನು ಮಾಡತಕ್ಕದ್ದು. 8ನೆಯ ದಿನ ಬೆಳಗಿನ ಜಾವಕ್ಕೆದ್ದು ಅಂದಿನ ಹಗಲಿನಲ್ಲಿಯೇ ಶ್ರೀ ಜಗನ್ನಾಥ ಮೂರ್ತಿಯನ್ನು ಪ್ರತಿಷ್ಠಿಸಬೇಕು. ಈ ವಿಧಾನವನ್ನು ಹೇಳುತ್ತೇನೆ, ಕೇಳಿರಿ. ಎಲೈ ವಿಪ್ರರೆ, ಅದೇ ಇಂದ್ರದ್ಯುಮ್ನ ಸರೋವರದಲ್ಲಿಯೇ ಸ್ನಾನವನ್ನು ಮಾಡಿ ಮನೆಗೆ ಬಂದು ಸರ್ವತೋಭದ್ರ ಮಂಡಲವನ್ನು ರಚಿಸಿ ಅಲ್ಲಿ ಪೂರ್ವಕ್ಕೆ ಹಿಂದೆ ಹೇಳಿದ ಕುಂಭವನ್ನು ಇಡಬೇಕು. ಆ ಕುಂಭದಲ್ಲಿ ಶ್ರೀ ಹೃಷಿಕೇಶನನ್ನು ಆವಾಹನೆ ಮಾಡಿ ಪೂರ್ವೋಕ್ತ ವಿಧಾನವನ್ನು ಅನುಸರಿಸಿ ಪೂಜಿಸಬೇಕು. ಅದಕ್ಕೆ ಪಶ್ಚಿಮ ದಿಕ್ಕಿಗೆ ವಿಧಿ ಸಂಸ್ಕೃತವಾದ ಸ್ಥಂಡಿಲದಲ್ಲಿ ಗ್ರಹ್ಯೋಕ್ತ ವಿಧಿಯನ್ನು ಅನುಸರಿಸಿ ಅಗ್ನಿಯನ್ನು ಪ್ರಣಯನ ಮಾಡಿ ಸಮಿತ್ತು ಆಜ್ಯ ಚರುಗಳಿಂದ ವಿಷ್ಣು ಗಾಯತ್ರಿ ಮಂತ್ರವನ್ನು ಪುರಶ್ಚರಣೆ ಮಾಡಿಕೊಂಡು ಬೇರೆ ಬೇರೆಯಾಗಿಯೋ ಅಥವಾ 100 100ಕ್ಕೆ ಒಮ್ಮೊಮ್ಮೆಯಾಗಿಯೋ ಹೋಮ ಮಾಡಬೇಕು.
ಹೋಮಶೇಷವನ್ನು ಪ್ರಾಶನ ಮಾಡಿದ ಬಳಿಕ ಋತ್ವಿಕ್ಕುಗಳಿಗೂ ಬ್ರಹ್ಮನಿಗೂ ದಕ್ಷಿಣೆಗಳನ್ನು ಗೋದಾನ, ವಸ್ತ್ರದಾನ, ಹಿರಣ್ಯದಾನಗಳನ್ನು ಕೊಡತಕ್ಕದ್ದು. ಇದಾದ ತರುವಾಯ ವಿಶ್ವಸಾಕ್ಷಿಯಾದ ಶ್ರೀ ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಅಯ್ಯ ಬ್ರಾಹ್ಮಣೋತ್ತಮರಿರ, ವ್ರತರಾಜವೆನಿಸಿದ ಈ ವನಜಾಗರಣ ವ್ರತವನ್ನು ಮೇಲೆ ನಿರೂಪಿಸಿದ ವಿಧಿಯನ್ನು ಅನುಸರಿಸಿ ಮಾಡಿದುದಾದರೆ ಮಾನವನು ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಪಡೆಯುವುದೇ ಅಲ್ಲದೆ ಅವನು ಬಯಸುವ ಯಾವ ಬಯಕೆಯಾದರೂ ಈಡೇರುತ್ತದೆ. ಮಹಾವೇದಿ ಮಹೋತ್ಸವವನ್ನಾಗಲಿ ಈ ವನ ಜಾಗರ ವ್ರತವನ್ನಾಗಲಿ ಮಾಡುವ ಸ್ತ್ರೀಯೂ ಸಹ ಅದಕ್ಕೆ ಹೇಳಿರುವ ಫಲವನ್ನು ಪಡೆಯುತ್ತಾಳೆ. ಶ್ರೀ ಜಗನ್ನಾಥ ಯಾತ್ರೆಯನ್ನು ಮಾಡಿದ ನರನಿಗೆ ಯಾವ ಫಲವು ದೊರಕುವುದೋ ಅದೇ ಫಲವೇ ಈ ವ್ರತವನ್ನು ಆಚರಿಸಿದವರಿಗೂ ದೊರಕುತ್ತದೆ. ಪುರಾಣ ಶ್ರವಣದಿಂದ ಆನಂದಗೊಂಡಿರುವ ನಿಮಗೆ ಈ ವ್ರತರಾಜದ ವಿಚಾರವನ್ನು ಇಂತು ಹೇಳಿರುತ್ತೇನೆ. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಮಹಾವೇದಿ ಮಹೋತ್ಸವ ಪ್ರಭಾವ ವರ್ಣನವೆಂಬ 34ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.